ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ವಿಮಾನ ದುರಂತದಲ್ಲಿ ಬಲಿಯಾಗಿರೋದು ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯ ಮಾಂತೇಶ್ ಕವಟಗಿಮಠ್ ಸಂತಾಪ ಸೂಚಿಸಿದರು. ಬುಧವಾರ ಚಿಕ್ಕೋಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಜಿತ್ ಪವಾರ್ ಅವರು ವಿಧಿಯಾಟಕ್ಕೆ ಬಲಿಯಾಗಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಕೋರುತ್ತೇನೆ. ಮಹಾರಾಷ್ಟ್ರ ರಾಜ್ಯವನ್ನ ಔದ್ಯೋಗಿಕವಾಗಿ ಮಾಡಲು ಅಜಿತ್ ಪವಾರ್ ಕೊಡುಗೆ ಬಹಳ ದೊಡ್ಡದು. ಮಹಾರಾಷ್ಟ್ರಕ್ಕೆ ಅಷ್ಟೇ ಅಲ್ಲದೆ ಇಡೀ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದರು. ಮಹಾರಾಷ್ಟ್ರದ ಒಬ್ಬ ಹಿರಿಯ ನಾಯಕ ಮತ್ತು ಭಾರತ ಕಂಡ ಒಬ್ಬ ಅತ್ಯಂತ ಪ್ರಭಾವಿ ನಾಯಕ ಸನ್ಮಾನ್ಯ ಅಜಿತ್ ಪವಾರ್ ಅವರು ಇವತ್ತು ನಮ್ಮನ್ನು ಬಿಟ್ಟು ಹೋಗಲಿರುವುದು ಅತ್ಯಂತ ಖೇದಕರ ಸಂಗತಿ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೀನಿ. ಮಹಾರಾಷ್ಟ್ರವನ್ನು ಜಗತ್ತಿನ ಭೂಪಟದಲ್ಲಿ ಅತ್ಯಂತ ದೊಡ್ಡ ರಾಜ್ಯವಾಗಿ ಔದ್ಯೋಗಿಕವಾಗಿ ಆ ರಾಜ್ಯವನ್ನು ಮುಂಚೂಣಿ ರಾಜ್ಯವನ್ನಾಗಿ ಮಾಡುವಲ್ಲಿ ಅಜಿತ್ ಪವಾರ್ ಕೊಡುಗೆ ಬಹಳ ದೊಡ್ಡದು. ಅದರಲ್ಲಿ ವಿಶೇಷವಾಗಿ ಈ ಅವಧಿಯಲ್ಲಿ ಫಡ್ನವೀಸ್ ಅವರ ಜೊತೆಗೆ ಉಪಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಅತ್ಯಂತ ಯಶಸ್ವಿಯಾಗಿ ಮತ್ತು ದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ರು. ಆದರೆ ವಿಧಿ ಆಟ ಇವತ್ತು ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಒಬ್ಬ ಹಿರಿಯ ನಾಯಕ ಮತ್ತು ಅತ್ಯಂತ ಪ್ರಭಾವಿ ನಾಯಕರು ಮತ್ತು ಮಹಾರಾಷ್ಟ್ರವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿದ ನಾಯಕತ್ವವನ್ನು ನಾವು ಕಳ್ಕೊಂಡಿದ್ದೀವಿ. NDA ಹ್ಯಾಸ್ ಲಾಸ್ಟ್ ಎ ಗ್ರೇಟ್ ಲೀಡರ್ ಹೂ ಹ್ಯಾಸ್ ಸರ್ವ್ಡ್ ದ ಮಹಾರಾಷ್ಟ್ರ ಆ್ಯಂಡ್ ಇನ್ ಎಂಟೈರ್ ನೇಷನ್ ಅಂತ ಒಬ್ಬ ನಾಯಕನನ್ನು ನಾವು ಕಳ್ಕೊಂಡಿದ್ದೀವಿ. ಇದು ಒಂದು ದೊಡ್ಡ ತುಂಬಲಾರದ ಹಾನಿ. ಬರೀ ಮಹಾರಾಷ್ಟ್ರಕ್ಕೆ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಇದೊಂದು ತುಂಬಲಾರದ ಹಾನಿ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ತೀವಿ. ಮಹಾರಾಷ್ಟ್ರದ ಒಬ್ಬ ಹಿರಿಯ ನಾಯಕ ಮತ್ತು ಭಾರತ ಕಂಡ ಒಬ್ಬ ಅತ್ಯಂತ ಪ್ರಭಾವಿ ನಾಯಕ ಸನ್ಮಾನ್ಯ ಅಜಿತ್ ಪವಾರ್ ಅವರು ಇವತ್ತು ನಮ್ಮನ್ನು ಬಿಟ್ಟು ಹೋಗಲಿರುವುದು ಅತ್ಯಂತ ಖೇದಕರ ಸಂಗತಿ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೀನಿ. ಮಹಾರಾಷ್ಟ್ರವನ್ನು ಜಗತ್ತಿನ ಭೂಪಟದಲ್ಲಿ ಅತ್ಯಂತ ದೊಡ್ಡ ರಾಜ್ಯವಾಗಿ ಔದ್ಯೋಗಿಕವಾಗಿ ಆ ರಾಜ್ಯವನ್ನು ಮುಂಚೂಣಿ ರಾಜ್ಯವನ್ನಾಗಿ ಮಾಡುವಲ್ಲಿ ಅಜಿತ್ ಪವಾರ್ ಕೊಡುಗೆ ಬಹಳ ದೊಡ್ಡದು. ಅದರಲ್ಲಿ ವಿಶೇಷವಾಗಿ ಈ ಅವಧಿಯಲ್ಲಿ ಫಡ್ನವೀಸ್ ಅವರ ಜೊತೆಗೆ ಉಪಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಅತ್ಯಂತ ಯಶಸ್ವಿಯಾಗಿ ಮತ್ತು ದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ರು. ಆದರೆ ವಿಧಿ ಆಟ ಇವತ್ತು ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಒಬ್ಬ ಹಿರಿಯ ನಾಯಕ ಮತ್ತು ಅತ್ಯಂತ ಪ್ರಭಾವಿ ನಾಯಕರು ಮತ್ತು ಮಹಾರಾಷ್ಟ್ರವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿದ ನಾಯಕತ್ವವನ್ನು ನಾವು ಕಳ್ಕೊಂಡಿದ್ದೀವಿ. NDA ಹ್ಯಾಸ್ ಲಾಸ್ಟ್ ಎ ಗ್ರೇಟ್ ಲೀಡರ್ ಹೂ ಹ್ಯಾಸ್ ಸರ್ವ್ಡ್ ದ ಮಹಾರಾಷ್ಟ್ರ ಆ್ಯಂಡ್ ಇನ್ ಎಂಟೈರ್ ನೇಷನ್ ಅಂತ ಒಬ್ಬ ನಾಯಕನನ್ನು ನಾವು ಕಳ್ಕೊಂಡಿದ್ದೀವಿ. ಇದು ಒಂದು ದೊಡ್ಡ ತುಂಬಲಾರದ ಹಾನಿ. ಬರೀ ಮಹಾರಾಷ್ಟ್ರಕ್ಕೆ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಇದೊಂದು ತುಂಬಲಾರದ ಹಾನಿ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ತೀವಿ. ಬ್ಯೂರೋ ರಿಪೋರ್ಟ್ KMM ಕನ್ನಡ ನ್ಯೂಸ್, ಬೆಳಗಾವಿ.